ನಾವೆಷ್ಟು ಮೇಕಪ್ ಮಾಡ್ತೀವಿ ನೋಡಿ ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ. ಯಾವಾಗಲೂ ಗೆಟ್ ರೆಡಿ ವಿತ್ ಮೀ ಅಂತ ವಿಡಿಯೋ ಮಾಡ್ತಾ ಇದ್ದೆ, ಬಟ್ ಇವತ್ತು ಅನ್ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಬಾಡಿ ರಿಫ್ರೆಶಿಂಗ್ ಗೋಸ್ಕರ ಜೀರಿಗೆ ವಾಟರ್ ಕುಡಿತಾ ಇದ್ದೀನಿ ಒಂದು ಗ್ಲಾಸ್. ಅದ್ರ ಪಾರ್ಟಿ ಪ್ರೋಗ್ರಾಮ್ಗೆ ಇರೋವಾಗ ಸ್ವಲ್ಪ ಲೈಟ್ ಆಗಿ ನಾನು ಮೇಕಪ್ ಮಾಡ್ತೀನಿ. ಅದನ್ನ ಇವತ್ತು ಯಾವ ರೀತಿ ಟೇಕ್ ಕೇರ್ ಮಾಡಬೇಕು ಅನ್ನೋದನ್ನ ಶೇರ್ ಮಾಡೋದು. ನನಗೆ ಜಾಸ್ತಿ ಕಾಜಲ್ ಅಂಡ್ ಮಸ್ಕರಾ ಅಪ್ಲೈ ಮಾಡೋರು ಹರಳೆಣ್ಣೆಯನ್ನ ಯೂಸ್ ಮಾಡಬೇಕು ಅಂದ್ರೆ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿನ ಸುತ್ತಲಿರುವಂತಹ ಡಾರ್ಕ್ ಅನ್ನ ರಿಮೂವ್ ಮಾಡುತ್ತೆ. ಇದು ಮಾತ್ರ ಅಲ್ಲ, ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಯನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಕಣ್ಣಿನ ಸುತ್ತಲೂ ಹರಳೆಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ರಿಮೂವ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹರಳೆಣ್ಣೆ ಕಣ್ಣಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಕ್ಯಾಸ್ಟರ್ ಆಯಿಲ್ ಎಲ್ಲಾ ಮೆಡಿಕಲ್ ಶಾಪ್ ನಲ್ಲಿ ಇರುತ್ತೆ. ಜಸ್ಟ್ ಇದಕ್ಕೆ 75 ರೂಪೀಸ್ ಏನೋ ಇರೋದಷ್ಟೇ. ಸೇಮ್ ಹರಳೆಣ್ಣೆಯನ್ನೇ ಯೂಸ್ ಮಾಡ್ಕೊಂಡು ನನ್ನ ಲಿಪ್ ನಲ್ಲಿ ಇರುವಂತಹ ಲಿಪ್ಸ್ಟಿಕ್ ಅನ್ನು ಕೂಡ ರಿಮೂವ್ ಮಾಡಿ ಕೊಡ್ತಾ ಇದ್ದೀನಿ. ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡೋರಿಗೆ ಲಿಪ್ ಪಿಗ್ಮೆಂಟೇಶನ್ ಎಲ್ಲ ಬರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡೋಕೆ ನಾವು ಸ್ಕ್ರಬ್ ಮಾಡಬೇಕಾಗುತ್ತೆ. ಹರಳೆಣ್ಣೆ ಹಚ್ಚಿ ರೆಸ್ಟ್ ಮಾಡೋಕೆ ಇಟ್ಟು ಒಂದು 5 ಮಿನಿಟ್ಸ್ ಆಯ್ತು. ಇನ್ನು ಲೈಟ್ ಆಗಿ ಮಸಾಜ್ ಮಾಡಿ ಕೊಡ್ತಾ ಇದ್ದೀನಿ. ಜಾಸ್ತಿ ಐಲೈನರ್ ಅಂಡ್ ಕಾಜಲ್ ಎಲ್ಲ ಯೂಸ್ ಮಾಡುವವರಿಗೆ ಸ್ಪ್ರೆಡ್ ಆಗುತ್ತೆ ಕಾಜಲ್ ಎಲ್ಲ, ಅವಾಗ ಕಣ್ಣಿನ ಸುತ್ತಲೂ ಬ್ಲಾಕ್ ತರ ಕಾಣುತ್ತೆ. ಎಸ್ಪೆಷಲಿ ಮಕ್ಕಳಲ್ಲಿ ನಾವು ನೋಡಬಹುದು. ಬಟ್ ಆ ಕಾಜಲ್ ಅನ್ನ ರಿಮೂವ್ ಮಾಡೋಕೆ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಬಟ್ ಹರಳೆಣ್ಣೆಯನ್ನ ಕಣ್ಣಿಗೆ ಹಚ್ಚೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಫೇಸ್ ಅನ್ನ ಒಂದು ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ನಾನು ಈ ಒಂದು ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತಾ ಇರೋದು. ನಿಮ್ಮ ಸ್ಕಿನ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಒಂದು ಫೇಸ್ ವಾಶ್ ಅನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೆಗಿಬೇಕು. ಫೇಸ್ ವಾಶ್ ಎಲ್ಲ ಮಾಡಿದ ನಂತರ ನಾನಿಲ್ಲಿ ಇವಾಗ ಲಿಪ್ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಕಾಫಿ ಪೌಡರ್ ಅಂಡ್ ಸ್ವಲ್ಪ ಹರಳೆಣ್ಣೆ ಎರಡನ್ನೂ ಕೂಡ ಮಿಶ್ರಣ ಮಾಡಿಕೊಂಡು ಲಿಪ್ಗೆ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಜಾಸ್ತಿ ರೆಗ್ಯುಲರ್ ಆಗಿ ಲಿಪ್ಸ್ಟಿಕ್ ಯೂಸ್ ಮಾಡೋರಿಗೆ ಪಿಗ್ಮೆಂಟೇಶನ್ 90% ಅಂತೂ ಇರುತ್ತೆ ಲಿಪ್ ನಲ್ಲಿ. ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಜಾಸ್ತಿಯಾಗಿ ನ್ಯಾಚುರಲ್ ಆಗಿ ಲಿಪ್ ರೆಡ್ ಬೇಕು ಅಂತ ಬಯಸ್ತೀವಿ. ಲಿಪ್ ಪಿಗ್ಮೆಂಟೇಶನ್ ಹೋಗಲಾಡಿಸೋಕೆ ರೆಗ್ಯುಲರ್ ಆಗಿ ನಾವು ಈ ಒಂದು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಲಿಪ್ ನಲ್ಲಿ ಇರುವಂತಹ ಪಿಗ್ಮೆಂಟೇಶನ್ ಅನ್ನ 50% ಅದು ಕಡಿಮೆ ಮಾಡುತ್ತೆ. ಸೊ ನಂತರ ಇದನ್ನ ನಾವು ವೈಪ್ ಮಾಡಿ ತೆಗಿಬೇಕು. ನಮ್ಮ ಫೇಸ್ಗೆ ಕೆಮಿಕಲ್ ಇರುವಂತಹ ಫೌಂಡೇಶನ್ ಎಲ್ಲ ಹಾಕಿರ್ತೇವೆ. ಇದರಿಂದ ನಮಗೆ ಪೋರ್ಸ್ ಬರುತ್ತೆ, ಸ್ಕಿನ್ ಅಲರ್ಜೀಸ್ ಎಲ್ಲ ಆಗುತ್ತೆ. ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ನ್ಯಾಚುರಲ್ ಆಗಿ ಪ್ರೊಟೆಕ್ಟ್ ಆಗಿರ್ಬೇಕು ಅಂದ್ರೆ ನಾನು ಇಲ್ಲಿ ಫೇಸ್ ಮಾಸ್ಕ್ ಕೂಡ ಯೂಸ್ ಮಾಡಿ ಕೊಡ್ತಾ ಇರೋದು. ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೈಟನ್ ಆಗುತ್ತೆ, ಹಾಗೇನೆ ಪೋರ್ಸ್ ಎಲ್ಲ ಬರೋದನ್ನ ತಡೆಗಟ್ಟುತ್ತೆ. ನಾನು ಫೇಸ್ ಮಾಸ್ಕ್ ಯೂಸ್ ಮಾಡ್ತಾ ಇರೋದು ಮಾಮ್ ಅಂಡ್ ಕಾಮ್ ಅವರ ಚಾರ್ಕೋಲ್ ಫೇಸ್ ವಾಶ್. ನ್ಯಾಚುರಲ್ ಆಗಿದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಲಿಂಕ್ ಬೇಕಿದ್ರೆ DM ಮಾಡಿ ನಾನು ಅದರಲ್ಲಿ ಕಲಿಸ್ತೀನಿ. ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ಎಲ್ಲ ಇರುವವರಿಗೆ ಒಂದು ಫೇಸ್ ವಾಶ್ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಆಯಿಲಿ ಸ್ಕಿನ್ ಅಂಡ್ ನಾರ್ಮಲ್ ಸ್ಕಿನ್ ಅವರಿಗೆ ಸೂಟೇಬಲ್. ಆಲ್ ಮೆನ್ ಅಂಡ್ ವುಮೆನ್ ಯೂಸ್ ಮಾಡಬಹುದು. ಒಂದು 15 ಮಿನಿಟ್ಸ್ ಮಾತ್ರ ಇದು ರೆಸ್ಟ್ ಮಾಡಕ್ಕೆ ಇಡ್ತೀವಿ, ನಂತರ ವಾಶ್ ಮಾಡಿ ತೆಗಿಬೇಕು. ನಾನಿವಾಗ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇಷ್ಟು ನಾವು ಸಿರಮ್ ಅನ್ನ ಯೂಸ್ ಮಾಡಬೇಕು. ಸ್ವಲ್ಪ ಅಲೋವೆರಾ ಜೆಲ್ ತಗೊಂಡೆ, ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ರೋಸ್ ವಾಟರ್ ಅಂಡ್ ಸ್ವಲ್ಪ ಗ್ಲಿಸರಿನ್ ಇದು ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಗ್ಲಿಸರಿನ್ ಎಲ್ಲಾ ಮೆಡಿಕಲ್ ಶಾಪ್ ನಲ್ಲಿ ಇರುತ್ತೆ. ಜಸ್ಟ್ 1 or 2 ಡ್ರಾಪ್ಸ್ ಮಾತ್ರನೇ ಆಡ್ ಮಾಡಿದ್ರೆ ಸಾಕು. ಜಾಸ್ತಿ ಆಡ್ ಮಾಡಿದ್ರೆ ತುಂಬಾ ಫೇಸ್ಗೆ ಹೀಟ್ ಫೀಲಿಂಗ್ ಕೊಡುತ್ತೆ. ಹಾಗಾಗಿ ಇದನ್ನ ಅಪ್ಲೈ ಮಾಡ್ಕೊಂಡು ಓವರ್ ನೈಟ್ ಬಿಡಿ. ಫೇಸ್ ಅಂತೂ 24 ಅವರ್ಸ್ ಮೇಕಪ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿ ಇದ್ರೆ ಮಾತ್ರ ಮೇಕಪ್ ಮಾಡ್ತೀವಿ. ಎಲ್ರು ಕೂಡ ನ್ಯಾಚುರಲ್ ಆಗಿ ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಇರ್ಬೇಕು ಅಂದ್ರೆ ನಮ್ಮ ಸ್ಕಿನ್ ಕೇರ್ ಕೂಡ ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಇರುವಂತಹ ಪ್ರಾಡಕ್ಟ್ಸ್ ಅನ್ನೆಲ್ಲ ಬಳಸಿದ ನಂತರ ನಮ್ಮ ಸ್ಕಿನ್ ಅನ್ನ ಕೇರ್ ಮಾಡಿದ್ರೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಎಲರ್ಜೀಸ್ ಇಂದೆಲ್ಲ ದೂರ ಇರಬಹುದು. ನನ್ನ ಸ್ಕಿನ್ ಅನ್ನ ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಆಲ್. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.